ಎಲ್ಲರಿಗೂ ನಮಸ್ಕಾರ. ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮಹಾಲಕ್ಷ್ಮಿ ಮೌನ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಅಂಡ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಅಂತ ಹೊಸ ಸಬ್ಸ್ಕ್ರೈಬರ್ಸ್ಗೆ ವೆಲ್ಕಮ್ ಆಲ್. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದರಲ್ಲಿ ನನ್ನ ಹಳೆ ಚಾನಲ್ ಯಾಕೆ ಡಿಲೀಟ್ ಆಯಿತು, ಏನು ಪ್ಲಸ್ ಆಯಿತು, ಏನು ಮೈನಸ್ ಆಯಿತು ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಒಳಗಡೆ ಹೋಗೋಣ. ಹೌದು, ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರೋ ಹಾಗೆ ಇದು ನನ್ನ ಹೊಸ ಚಾನಲ್. ಸೊ ನನ್ನ ಹಳೆ ಚಾನಲ್ ಅಲ್ಲಿ ಮೌನಾಸ್ ಬ್ಲಾಗ್ಸ್ ಅಂತ ಒಂದು ಚಾನಲ್ ಇತ್ತು. ಅದರಲ್ಲಿ 500+ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ರು. ಯಾಕೆ ಡಿಲೀಟ್ ಆಯ್ತು, ಏನಾಯ್ತು ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ತುಂಬಾ ಜನ ಉಳ್ಕೊಂಡ್ಬಿಟ್ಟಿದೆ. ನನ್ನ ಒಂದು ಸರ್ಕಲ್ ಅಲ್ಲಿ ಇರೋರೆಲ್ಲ ನನಗೆ ತುಂಬಾನೇ ಮೆಸೇಜ್ ಮಾಡಿ ಕೇಳಿದ್ರು ಯಾಕೆ ಯೂಟ್ಯೂಬ್ ಚಾನಲ್ ಹೋಯ್ತು ಅಂತ. ಅದೇನ್ ರೀಸನ್ ಅಂತ ಮೆಸೇಜ್ ಮಾಡಿ ಕೇಳಿದವರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ತುಂಬಾ ಜನಕ್ಕೆ ಡೌಟ್ಸ್ ಇದೆ ಯಾಕೆ ಡಿಲೀಟ್ ಮಾಡಿದ್ಲು ಅಂತ. ಕೆಲವು ಕಡೆಯಿಂದ ಬಂದಿದ್ದು ಇವಳಿಗೆ ಮಾಡಕ್ಕಾಗಲ್ಲ, ಅವಳು ಕೆಪಾಸಿಟಿ ಇಲ್ಲ ಅಂತ ಡಿಲೀಟ್ ಮಾಡಿದ್ಲು ಅಂತ ಬಂತು. ಕೆಪಾಸಿಟಿ ಇಲ್ಲದೆ ವಿಡಿಯೋನ ಚಾನಲ್ನ ಸ್ಟಾರ್ಟ್ ಮಾಡಲಿಲ್ಲ. ಕೆಪಾಸಿಟಿ ಇಲ್ಲದೆ ಚಾನಲ್ನ ಡಿಲೀಟ್ ಮಾಡಲಿಲ್ಲ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಸೊ ಹಾಗಾಗಿ ಚಾನಲ್ ಡಿಲೀಟ್ ಆಗುವಂತ ಸಿಚುವೇಶನ್ ಬಂತು. ಡಿಲೀಟ್ ಕೂಡ ಮಾಡಿದ್ ನಾನೇ, ಹೌದು. ಯಾಕೆಂದ್ರೆ ರಿಪೋರ್ಟ್ಸ್ ತುಂಬಾನೇ ಆಯ್ತು ಚಾನಲ್ ಮೇಲೆ. ನನ್ನ ಯೂಟ್ಯೂಬ್ ಚಾನಲ್ ಅಂತ ಮಾತ್ರ ಅಲ್ಲ, ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲೂ ಇನ್ಸ್ಟಾಗ್ರಾಮ್ ಪೇಜ್ಗೂ ತುಂಬಾನೇ ರಿಪೋರ್ಟ್ಸ್ ಆಯ್ತು. ಅದ್ರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಯಾವುದು ನಿಜವಾದ ಐಡಿಗಳಲ್ಲ, ಎಲ್ಲ ಫೇಕ್ ಐಡಿಗಳಿಂದಾನೇ ರಿಪೋರ್ಟ್ಸ್ ಆಗಿದ್ದು. ಏನಂತಾರೆ, ಬೆಳೆಯೋರಿದ್ದಾಗ ತುಳಿಯೋರು ಇರ್ತಾರೆ ಅಂತ ಹೇಳೋ ತರ, ಒಬ್ರು ಯಾರಾದ್ರೂ ಬೆಳೀತಾ ಇದಾರೆ ಅಂತ ಸಪೋರ್ಟ್ ಮಾಡಕ್ ಇಬ್ರಿದ್ರೆ ತುಳಿಯಕ್ 100 ಜನ ಇರ್ತಾರಂತೆ. ಅದೇ ತರ ನನ್ಗೂ ಆಯ್ತು. 500+ ಸಬ್ಸ್ಕ್ರೈಬರ್ಸ್ ನ ಗಳಿಸೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಗೊತ್ತು, ತುಂಬಾನೇ ಬೇಜಾರಿದೆ ಅದ್ರ ಬಗ್ಗೆ. ಬೇಜಾರಿದ್ದಕ್ಕೆ ತುಂಬಾನೇ ಲೋ ಡೌನ್ ಆದೆ. ಸೊ ಲೋ ಡೌನ್ ಆಗಿ ಲೈಕ್ ಬೇಡ, ಈ ಫೀಲ್ಡೇ ಬೇಡ ಅನ್ನೋ ತರ ಆಗೋಯ್ತು. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಹೋಯ್ತು, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹೋಯ್ತು, ಯೂಟ್ಯೂಬ್ ಚಾನಲ್ ಹೋಯ್ತು, ಫೇಸ್ಬುಕ್ ಹೋಯ್ತು, ಎಲ್ಲಾನು. ಫೇಸ್ಬುಕ್ ಏನಾಗಿರ್ಲಿಲ್ಲ, ಸೊ ಫೇಸ್ಬುಕ್ ಪೇಜ್ನು ಕೂಡ ನಾನೇ ಡಿಲೀಟ್ ಮಾಡಾಕ್ತೆ. ಈ ಫೀಲ್ಡೇ ಬೇಡ ನನಗೆ, ಸೋಷಿಯಲ್ ಮೀಡಿಯಾನೇ ಬೇಡ ಅನ್ನೋ ತರ. ಅದಾದ್ಮೇಲೆ ಯಾವಾಗ ಈ ನೆಗೆಟಿವ್ ಥಿಂಗ್ಸ್ ನನ್ನ ಕಿವಿಗೆ ಬೀಳಕ್ ಸ್ಟಾರ್ಟ್ ಆಯ್ತು, ಸೊ ನಾನ್ ಮಾಡದಿರೋ ತಪ್ಪಿಗೆ ಆ ಮಾತುಗಳನ್ನ ಕೇಳಿಸ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಹಾಗಾಗಿ ಸೊ ನಾನು ನನ್ನ ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಕೆಲವು ಮಾತುಗಳು ಬಂತು, ಎಷ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀಯಾ, ಎಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ಡಿಲೀಟ್ ಮಾಡ್ತೀಯಾ ಅಂತ. ಅಫ್ಕೋರ್ಸ್ ಸಿಚುವೇಶನ್ ಆ ಥರ ಆದಾಗ ಏನು ಮಾಡೋಕ್ಕಾಗೋದಿಲ್ಲ. ಹಾಗಂತ ಒಂದು ಚಾನಲ್ ಹೋಯ್ತು ಅಂದ ತಕ್ಷಣ ನನ್ನ ಪ್ಯಾಷನ್ನ ನಾನು ಯಾಕೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಕ್ವೆಶನ್ ಮಾರ್ಕ್ ನನ್ನ ಮುಂದೆ ನಿಂತ್ಕೋತು. ಸೊ ಹೌದು, ತುಳಿಯೋರು ಇದ್ದಾರೆ ಅಂದಮೇಲೆ ನನ್ನ ಪ್ರಯತ್ನ ನಾನು ಯಾಕೆ ಬಿಡಬೇಕು, ಬೆಳೆಸೋರು ಇರ್ತಾರಲ್ವಾ ಅನ್ನೋದಕ್ಕೋಸ್ಕರ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ನನ್ನ ಹಳೆ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾನೇ ಶಾರ್ಟ್ಸ್ ವಿಡಿಯೋಸ್ ಇತ್ತು. ಅದ್ರ ಜೊತೆಗೆ ಒಂದ್ 5-6 ಲಾಂಗ್ ವಿಡಿಯೋಸ್ ಇತ್ತು. ಒಂದೆರಡು ಕುಕಿಂಗ್ ವಿಡಿಯೋಸ್ ಮಾಡಾಕಿದ್ದೆ. ಅದ್ರ ಜೊತೆಗೆ ಒಂದು ಮೈಸೂರು ಟ್ರಿಪ್ದು ಒಂದು ಪ್ರೀ ವೆಡ್ಡಿಂಗ್ ಶೂಟ್, ನನ್ನ ಫ್ರೆಂಡ್ ಸರ್ಕಲ್ ಇರೋ ಒಬ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಹಾಕಿದೆ. ಈ ತರ ಸ್ವಲ್ಪ ವಿಡಿಯೋಸ್ ಹಾಕಿದೆ. ನನ್ನ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ವಿಡಿಯೋ ಹಾಕಿದ್ದೆ. ಈ ತರ ಕೆಲವು ವಿಡಿಯೋಸ್ ಹಾಕಿದ್ದೆ. ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಐಫೋನ್ ಅಲ್ಲಿ ಸ್ಟೋರೇಜ್ ಕಮ್ಮಿ. ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಸೇವ್ ಮಾಡ್ಕೊಂತ ಇರ್ಲಿಲ್ಲ. ಅದೊಂದು ನನಗೆ ಮೈನಸ್ ಪಾಯಿಂಟ್ ಆಗೋಯ್ತು. ಸೊ ನಾನು ಆ ವಿಡಿಯೋಸ್ನೆಲ್ಲ ಸೇವ್ ಮಾಡ್ಕೊಂಡಿದ್ದಿದ್ರೆ ನಾನು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದಾಯ್ತು. ಬಟ್ ಆ ಥಿಂಗ್ನ ನಾನು ಮಿಸ್ ಮಾಡ್ಕೊಂತೀನಿ. ಒಳ್ಳೆ ವ್ಯೂ ಸಿಕ್ಕಿತ್ತು ಕುಕಿಂಗ್ ವಿಡಿಯೋಗೆಲ್ಲ. ಒಂದು 2K 3K ವ್ಯೂ ಸಿಕ್ಕಿತ್ತು. ಹೌದು, 2K 3K ದೊಡ್ಡ ಮ್ಯಾಟ್ರ್ ಅಲ್ಲ ದೊಡ್ಡ ಯೂಟ್ಯೂಬರ್ಸ್ಗೆ. ಬಟ್ ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ಗೆ, ಈಗ ಸ್ಟಾರ್ಟ್ ಮಾಡ್ತಾ ಇರೋರಿಗೆ 3K ಬಂತು ಅಂದ್ರೆ ಅದೇ 3 ಮಿಲಿಯನ್ ಬಂದಷ್ಟು ಖುಷಿ ಆಗುತ್ತೆ. ಯಾಕೆಂದ್ರೆ ಈವನ್ ಒನ್ ಸಬ್ಸ್ಕ್ರೈಬರ್ಸು, ಒನ್ ಮಿನಿಟ್ ವಾಚಿಂಗ್ ಅವರ್ಸು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಯೂಟ್ಯೂಬ್ ನ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಅದನ್ನ ನೋಡ್ದಷ್ಟು ಸುಲಭ ಅಲ್ಲ. ಕುತ್ಕೊಂಡು ಒಂದು 5 ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟ್ ಮಾಡಿದ್ಮೇಲೆ ಇದನ್ನ ನಾನು ಮಾಡ್ಬೋದು ಬಿಡು ಗುರು ಅನ್ನೋಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಚಾನಲ್. ಸೊ ತುಂಬಾನೇ ಕಷ್ಟ ಇದೆ, ತುಂಬಾನೇ ಎಫರ್ಟ್ಸ್ ಇದೆ. ನಾನ್ ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೊಬ್ರು ಕಂಡ್ರೆ ಆಗಲ್ವಾ, ನಿಮ್ಗೊಬ್ರು ಮಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ವಾ, ದಯವಿಟ್ಟು ಅವ್ರನ್ನ ಬ್ಲಾಕ್ ಮಾಡ್ಬಿಡಿ. ಸೊ ಅವ್ರ ವಿಡಿಯೋಸ್ ನಿಮಗ್ ತಲುಪಲ್ಲ, ಅವ್ರ ಇನ್ಫಾರ್ಮೇಶನ್ ನಿಮಗ್ ಬರೋದಿಲ್ಲ ಅಲ್ವಾ. ಮಾಡಬಾರ್ದಂತ ಕೆಲಸ ಮಾಡೋದು ಅಂತ
ಫೇಕ್ ಐಡಿಸ್ ನ ಕ್ರಿಯೇಟ್ ಮಾಡಿ ರಿಪೋರ್ಟ್ ಮಾಡೋದ್ರಿಂದ ಏನು, ನೀವ್ ಯಾರು ಅನ್ನೋದು ನಿಮಗ್ ತೋರ್ಸೋ ಧೈರ್ಯನೇ ನಿಮ್ಗಿಲ್ಲ. ಸೊ ಫೇಕ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಏನಂತಾರೆ ಈ ಬೇಡ ಮಾತುಗಳು. ಸೊ ಹೌದು, ತುಂಬಾನೇ ಬೇಜಾರಾಗಿ ಆಯ್ತು. ನಾನು ಆ ಒಂದು ಯೂಟ್ಯೂಬ್ ಚಾನಲಲ್ಲೂ ಮಿಡಲಲ್ಲೇ ಸ್ವಲ್ಪ ಗ್ಯಾಪ್ ತಗೊಂಡೆ ಡ್ಯೂ ಟು ಹೆಲ್ತ್ ಇಶ್ಯೂಸ್ ಇಂದ. ಯಾರಿಗೇ ಆಗ್ಲಿ, ಎಂತ ಸ್ಟಾರೇ ಆಗ್ಲಿ, ಯೂಟ್ಯೂಬರ್ ಆಗ್ಲಿ, ಮತ್ತೊಂದಾಗ್ಲಿ, ಏನೇ ಆಗ್ಲಿ, ಎಲ್ರಿಗೂ ಅವ್ರವ್ರದೇ ಒಂದು ಪರ್ಸನಲ್ ಲೈಫ್ ಅನ್ನೋದಿರುತ್ತೆ. ಸೊ ಅದ್ರ ಕಡೆನೂ ನಾವು ಗಮನ ಕೊಡ್ಬೇಕಾಗತ್ತೆ, ನಮ್ಮ ಒಂದು ಹೆಲ್ತ್ ಕಡೆನೂ ಗಮನ ಕೊಡ್ಬೇಕಾಗತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದು ನಿಜ. ಹಾಗಂತ ಲೋ ಡೌನ್ ಆದೆ, ಹೌದು. ಡಿಲೀಟ್ ಚಾನಲ್ ಈ ತರ ನನಗೆ ಮೇಲ್ಸ್ ಬರಕ್ ಸ್ಟಾರ್ಟ್ ಆದಾಗ ಲೋ ಡೌನ್ ಆದೆ. ಸೊ ಅದು ಇನ್ನೂ ಸ್ವಲ್ಪ ನನ್ನ ಕುಗ್ಗಿಸ್ತು. ಸೊ ಕುಗ್ಗಬಾರ್ದು, ಕುಗ್ಸೋರಿದ್ದಾಗ ನಾವು ಕುಗ್ದಷ್ಟು ಅವ್ರು ಇನ್ನೂ ಕುಗ್ಗಿಸ್ತಾರೆ ಅನ್ನೋದು ಒಂದು ಮೈಂಡ್ಗೆ ಬಂತು. ಸೊ ಹಾಗಾಗಿ ಕುಗ್ಗಬಾರ್ದು ಅಂತ ಹೇಳಿ ಮತ್ತೆ ನಾನು ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ನನ್ನ ಒಂದು ಪ್ರೀವಿಯಸ್ ಚಾನಲ್ಗೆ ಏನ್ ಸಪೋರ್ಟ್ ಸಿಕ್ತೋ ಈ ಚಾನಲಿಗೂ ಅದೇ ಸಪೋರ್ಟ್ ನಿಮ್ಮೆಲ್ಲರ ಕಡೆಯಿಂದ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ಅದನ್ನ ಉಳಿಸ್ಕೊಂತೀರಾ ಅಂತಾನು ನಾನು ಅನ್ಕೊಂತೀನಿ. ನಿಮಗೆ ಒಂದು ಅನಿಸಿಕೆ ಇರುತ್ತಲ್ವಾ, ಒಂದು ಈ ತರ ಕಂಟೆಂಟ್ ವಿಡಿಯೋಸ್ ನನಗ್ ಬೇಕು ಅಂತ. ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನನಗೆ ಆ ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಆ ವಿಷಯನ ತಿಳಿಸ್ಕೊಡ್ತೀನಿ, ವಿಡಿಯೋಸ್ ಮಾಡ್ತೀನಿ. ಅಂದ್ರೆ ನನಗೆ ಏನೇನ್ ವಿಷಯ ಗೊತ್ತಿದೆಯೋ ಆದಷ್ಟು ಅದನ್ನೆಲ್ಲ ನಿಮಗೂ ತಲುಪಿಸಕ್ಕೆ ಪ್ರಯತ್ನ ಬೀಳ್ತೀನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಹಳೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂಡ್ ಈಗ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅನ್ಕೊಂತೀನಿ. ಹೌದು, ಹೇಳ್ಬೇಕು ಅನ್ಸಿದ್ನೆಲ್ಲ ಹೇಳಿದೀನಿ. ಇನ್ನು ಏನಾದ್ರೂ ಕ್ವೆಶನ್ಸ್ ಇತ್ತು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ಅದು ಆನ್ಸರ್ ಮಾಡುವಂತ ಕ್ವೆಶನ್ ಆಗಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂತ ಕಷ್ಟಪಟ್ಟು ಯೂಟ್ಯೂಬರ್ ಆಗ್ಬೇಕು, ಬೆಳಿಬೇಕು ಅಂತ ಇರೋರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇದೇ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಹಾಕಿರ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಕೂಡ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ, ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತೀನಿ ಅಂಡ್ ನನ್ನ ಫೇಸ್ಬುಕ್ ಐಡಿ ಲಿಂಕು ಹಾಕಿರ್ತೀನಿ. ಸೊ ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ, ನನ್ನ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮ್ಗೆ. ಸೊ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಸೈನಿಂಗ್ ಆಫ್. ಆದಷ್ಟು ಬೇಗ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟೈಮ್ ಕೊಟ್ಟು ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.